ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬೇಸಿಕ್ ಕ್ರೋಶ ಕುಚ್ಚು ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಈ ಡಿಸೈನ್ನ ಮಾಡ್ಬೋದು ಮತ್ತು ಗ್ರ್ಯಾಂಡ್ ಲುಕ್ಕನ್ನು ಕೂಡ ಕೊಡುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ನಾನಿಲ್ಲಿ 7 ಎಳೆ ದಾರ ತೊಗೊಂಡಿದ್ದೀನಿ ಮತ್ತು 7 ನಂಬರ್ ಕ್ರೋಶ ನೀಡಲ್ ತೊಗೊಂಡಿದ್ದೀನಿ. ಈ ಡಿಸೈನ್ಗೆ ಪರ್ಲ್ ಬೀಡ್ ಕೂಡ ಯೂಸ್ ಮಾಡಿದ್ದೀನಿ. ಗೋಲ್ಡ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು. ಮೊದಲಿಗೆ ಬಟ್ಟೆಗೆ 7 ಎಳೆ ದಾರನ ಗಂಟು ಹಾಕಿಟ್ಕೊಂಡಿರೋ ದಾರನ ಹಾಕ್ಕೊಂಡು ಮೊದಲು ಲಾಕ್ ಮಾಡ್ಕೊತೀನಿ. ಲಾಕ್ ಆದಮೇಲೆ ಒಂದು ಪರ್ಲ್ ಬೀಡನ್ನು ತಗೋತೀನಿ. ಆ ಬೀಡನ್ನು ಕರೆಕ್ಟಾಗಿ ನೀಟಾಗಿ ಇನ್ಸರ್ಟ್ ಮಾಡಿಕೊಂಡು ಒಂದು ಲಾಕ್ ಮಾಡ್ಕೋಬೇಕು ಫಸ್ಟು. ಆಮೇಲೆ ಬಟ್ಟೆ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಕೂರಿಸ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತು ಕೂರಿಸ್ಕೊಂಡು ಲಾಕ್ ಮಾಡಾದಮೇಲೆ ಮತ್ತೆ 2ನೇ ಬೀಡನ್ನು ತಗೋಬೇಕು. ಅದನ್ನು ಕೂಡ ದಾರಕ್ಕೆ ಪೋಣಿಸ್ಕೊಂಡಾದಮೇಲೆ ಒಂದು ಸಲ ಲಾಕ್ ಮಾಡಿಕೊಂಡು ಆಮೇಲೆ ಬಟ್ಟೆಗೂ ಲಾಕ್ ಮಾಡ್ಕೋಬೇಕು. ಈ ರೀತಿ ಫಸ್ಟ್ ಲೈನಲ್ಲಿ 3 ಸಾರಿ ಮಾಡ್ಕೋಬೇಕಾಗತ್ತೆ. 3 ಬೀಡು ತೊಗೊಂಡು 3 ಸಾರಿ ಲಾಕ್ ಮಾಡಿಕೊಂಡು ಬಟ್ಟೆಗೆ ಕೂಡ ಲಾಕ್ ಮಾಡ್ಕೋಬೇಕು. ಇದು ಬೇಸ್ ಲೈನ್ ಆಗುತ್ತೆ. ಈ ಡಿಸೈನ್ ಟ್ರಯಾಂಗಲ್ ಶೇಪ್ ಬರುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ 3 ಬೀಡು, ಸೆಕೆಂಡ್ ಸ್ಟೆಪ್ಗೆ 2 ಬೀಡು, ಥರ್ಡ್ ಸ್ಟೆಪ್ಪಲ್ಲಿ 1 ಬೀಡು ಬರುತ್ತೆ. ಈಗ ಫಸ್ಟ್ ಲೈನಲ್ಲಿ 3 ಬೀಡ್ ಹಾಕಾದಮೇಲೆ ಬಟ್ಟೆನ ಟರ್ನ್ ಮಾಡಿಕೊಂಡು 4 ಚೈನ್ನ ಹಾಕ್ಕೋಬೇಕಾಗತ್ತೆ. 4 ಚೈನ್ ಹಾಕ್ಕೊಂಡು ಆ ಬೀಡ್ಗೆ ಕರೆಕ್ಟಾಗಿ ಕೂರಿಸ್ಕೊಂಡು ಒಂದು ಲಾಕ್ ಇರುತ್ತಲ್ಲ ಫಸ್ಟ್ ಲೈನಲ್ಲಿ, ಆ ಲಾಕ್ಗೆ ಹಾಕ್ಕೋಬೇಕು. ಅದೇ ರೀತಿ 2ನೇ ಬೀಡ್ಗೂ ಕೂಡ 4 ಚೈನ್ ಹಾಕ್ಕೊಳ್ಳೋದು ಮತ್ತು ಅಲ್ಲಿ ಒಂದು ಫಸ್ಟ್ ಚೈನು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಜಾಗಕ್ಕೆ ನೀಟಾಗಿ ಲಾಕ್ ಮಾಡ್ಕೊಳ್ಳೋದು. ಥರ್ಡ್ ಬೀಡನ್ನು ಕೂಡ ಅಷ್ಟೇ 4 ಚೈನ್ ಹಾಕ್ಕೊಂಡು ಫಸ್ಟ್ ಸ್ಟಾರ್ಟ್ ಎಲ್ಲಿ ಮಾಡಿರ್ತೀವೋ ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಕರೆಕ್ಟಾಗಿ ಕೂರಿಸ್ಕೊಂಡು ಒಂದು ಲಾಕ್ ಮಾಡಿಕೊಂಡು ಅದು ಸೆಕೆಂಡ್ ಲೈನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಇಲ್ಲಿ ಹಾಫ್ ಡಬಲ್ ಕ್ರೋಶ ಹಾಕಬೇಕು. ಅಂದರೆ 4 ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಜಾಗದಲ್ಲಿ 2 ಹಾಫ್ ಡಬಲ್ ಕ್ರೋಶಗಳನ್ನ ಹಾಕ್ಕೋಬೇಕಾಗತ್ತೆ. 2 ಹಾಫ್ ಡಬಲ್ ಕ್ರೋಶನ ಹಾಕ್ಕೊಂಡು ನಾನು ಸಿಂಗಲ್ ಕ್ರೋಶ ಮಾಡಿದ್ದೆ ಫಸ್ಟು. ಡಬಲ್ ಕ್ರೋಶನೇ ಮಾಡ್ಕೋಬೇಕು. ಅಂದರೆ ಅದು ಸ್ವಲ್ಪ ನೀಟಾಗಿ ಕೂತ್ಕೋಬೇಕು ಆ ಡಿಸೈನ್ ಅಂದರೆ ಡಬಲ್ ಕ್ರೋಶನೇ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ 2 ಸಾಕಾಗುತ್ತೆ. 2 ಡಬಲ್ ಕ್ರೋಶ ಮಾಡಿಕೊಂಡು ಮತ್ತೆ ಮಣಿ ಹಾಕ್ಕೋಬೇಕು. ಮಣಿ ಹಾಕ್ಕೊಂಡು ಆ 2ನೇ ಮಣಿ ಇರುತ್ತಲ್ಲ ಆ ಮಧ್ಯದ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ. ಲಾಕ್ ಮಾಡಿಕೊಂಡು ಮತ್ತೆ ಅಲ್ಲೂ ಕೂಡ 2 ಹಾಫ್ ಡಬಲ್ ಕ್ರೋಶ ಹಾಕ್ಕೋಬೇಕು. 2 ಸಾರಿ ಹಾಕ್ಕೊಂಡು ಮತ್ತೆ ಒಂದು ಬೀಡನ್ನು ತಗೊಂಡು ಲಾಕ್ ಮಾಡಿಕೊಂಡು ಫಸ್ಟ್ ಲೈನಲ್ಲಿ ಹೇಗೆ ಮಾಡಿದ್ವು ಅದೇ ರೀತಿ ಲಾಕ್ ಮಾಡಿಕೊಂಡು ಬೀಡ್ ಲಾಕ್ ಫಸ್ಟ್ ಮಾಡಿಕೊಂಡು ಮತ್ತೆ ಇಲ್ಲಿ 4 ಚೈನ್ ಹಾಕ್ಕೊಂಡಿದ್ವಲ್ಲ ಅಲ್ಲಿಗೆ ಮತ್ತೆ 2 ಹಾಫ್ ಡಬಲ್ ಕ್ರೋಶ ಹಾಕ್ಕೋಬೇಕು. ನೀಟಾಗಿ ಅದನ್ನು ಟೈಟ್ ಮಾಡಿಕೊಂಡು ಮತ್ತೆ ಬಟ್ಟೆನ ತಿರುಗಿಸ್ಕೋಬೇಕಾಗತ್ತೆ. ತಿರುಗಿಸ್ಕೊಂಡು ಮತ್ತು 4 ಚೈನ್ಗಳನ್ನ ಹಾಕ್ಕೊಂಡು ಸೇಮ್ ಮೊದಲು ಮಾಡಿರ್ತೀವಲ್ಲ ಅದೇ ರೀತಿ ಆ ಬೀಡ್ದು ಸುತ್ತಕ್ಕೆ 4 ಚೈನ್ಗಳು ಸಾಕಾಗತ್ತೆ. 6 ಎಳೆ ತೊಗೊಂಡ್ರೆ 5 ಬೇಕಾಗ್ಬೋದು. ಬಟ್ ನಾನು 7 ಎಳೆ ತೊಗೊಂಡಿರೋದ್ರಿಂದ 4 ಸಾಕಾಯಿತು. ಹಾಗಾಗಿ ಇಲ್ಲೂ ಕೂಡ 2 ಡಬಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ. ಮತ್ತು 4 ಚೈನ್ ಹಾಕ್ಕೊಂಡು ಮತ್ತು ಫಸ್ಟು ಲಾಸ್ಟ್ ಎಂಡ್ ಇರುತ್ತಲ್ಲ ಆ ಜಾಗಕ್ಕೆ ಲಾಕ್ ಮಾಡ್ಕೋಬೇಕು. ಗಟ್ಟಿಯಾಗಿ ಲಾಕ್ ಮಾಡಿಕೊಂಡು ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ, ಇದು ಲಾಸ್ಟ್ ಸ್ಟೆಪ್ ಆಗಿರುತ್ತೆ. 2 ಸಾರಿ ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳಿ. 2 ಸಾರಿ ಹಾಫ್ ಡಬಲ್ ಕ್ರೋಶ ಆದಮೇಲೆ ಈಗ ಒಂದು ಮಣಿ ತೊಗೋಬೇಕು. ಲಾಸ್ಟ್ ಮಣಿ ಆಗಿರುತ್ತೆ ಇದು. ಫಸ್ಟ್ 3 ಇರುತ್ತೆ, ಆಮೇಲೆ 2 ಬರುತ್ತೆ. ಈ ಸ್ಟೆಪ್ಪಲ್ಲಿ ಒಂದು ಮಣಿ ಸಾಕಾಗತ್ತೆ. ಇದನ್ನು ಕೂಡ ಅಷ್ಟೇ ಮಧ್ಯಕ್ಕೆ ಬೀಡ್ ಲಾಕ್ ಮಾಡಿಬಿಟ್ಟು ಮತ್ತು ಪಕ್ಕದಲ್ಲಿ
4 ಚೈನ್ ಹಾಕ್ಕೊಬಂದಿರ್ತೀವಲ್ಲ ಅಲ್ಲಿಗೆ 2 ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು ಬಟ್ಟೆನ ಟರ್ನ್ ಮಾಡಿಕೊಂಡು 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಇದು ಲಾಸ್ಟ್ ಸ್ಟೆಪ್ ಆಗಿರುತ್ತೆ. ಇದು ನೀಟಾಗಿ ಟೈಟಾಗಿ ಎಳೆದು ಗಂಟು ಹಾಕ್ಕೋಬೇಕು. ಎಳೆದು ಗಂಟು ಹಾಕಿದ್ಮೇಲೆ ಅದನ್ನು ಗಮ್ ಪೇಸ್ಟ್ ಮಾಡ್ಕೋಬೇಕು. ಅಂದರೆ ದಾರ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಹಿಂದ್ಗಡೆ ಕಟ್ ಮಾಡಿ ಗಮ್ ಪೇಸ್ಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಇದು ಟ್ರಯಾಂಗಲ್ ಶೇಪ್ ಥರ ಕಾಣುತ್ತೆ, ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣುತ್ತೆ. ಗೋಲ್ಡ್ ಬೀಡ್ ಹಾಕಿದಾಗಂತೂ ಇನ್ನೂ ಲುಕ್ಕು ಚೆನ್ನಾಗಿ ಬರುತ್ತೆ. ಆಮೇಲೆ 177 ದಾರ ತೊಗೊಂಡಿದ್ದೀನಿ ನಾನು. ಅದನ್ನು ಬೇಬಿ ಕುಚ್ಚು ಕಟ್ಕೋಬೇಕು. ನಾನು ಸೂಜಿ ಮೇಲೆ 2 ಎಳೆ ದಾರ ಜರಿ ಥ್ರೆಡ್ ಪೋಣಿಸ್ಕೊಂಡಿದ್ದೀನಿ. ಸೂಜಿಯಿಂದನೇ ಕಟ್ತಾಯಿದ್ದೀನಿ. ನೀಟಾಗಿ 3 ಅಥವಾ 4 ರೌಂಡ್ ಸುತ್ತಕೊಂಡು ಗಂಟು ಹಾಕ್ಕೊಂಡು ಒಳಗಡೆಯಿಂದ ಕುಚ್ಚುದು ಒಳಗಡೆಯಿಂದ ಎಳ್ಕೊಂಡು ಟೈಟ್ ಮಾಡಿಕೊಂಡ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ಇದು ಇವತ್ತಿನ ಡಿಸೈನ್ ಆಗಿರುತ್ತೆ ಫ್ರೆಂಡ್ಸ್. ಈ ಡಿಸೈನ್ನ ಆರಾಮಾಗಿ ಬೇಸಿಕ್ ಕ್ರೋಶ ಬರೋರು ಕೂಡ ಆರಾಮಾಗಿ ಮಾಡ್ಕೋಬೋದು. ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಎಲ್ಲ ರೀತಿ ಸೀರೆಗೂ ಮ್ಯಾಚ್ ಆಗುತ್ತೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ ನನ್ನ ಚಾನಲ್ನ. ಇದೇ ರೀತಿ ಬೇರೆ ಬೇರೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದು ಫೈನಲ್ ಲುಕ್ ಆಗಿರುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ಪೂರ್ತಿ ಸೀರೆ ಮೇಲೆ ಒಳ್ಳೆ ಲುಕ್ ಕೊಡುತ್ತೆ.